ಈ ನಡುವೆ ಮುಡಾ ಕೇಸ್ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಫೋಟೋಗೆ ರಕ್ತಾಭಿಷೇಕ ಮಾಡಿರುವಂತಹ ವಿಚಾರ ಬಯಲಾಗಿದೆ. ಹೋರಾಟಕ್ಕೆ ಜಯ ಸಿಗಲಿ ಅಂತ ರಕ್ತಾರ್ಪಣೆ ಮಾಡಲಾಗಿದೆಯಾ ಅಥವಾ ದೂರುದಾರರನ್ನ ಕುಗ್ಗಿಸಲು ಈ ಒಂದು ರಕ್ತಾಭಿಷೇಕ ಮಾಡಲಾಗಿದೆಯಾ ಅನ್ನೋದೇ ಪ್ರಶ್ನೆ. ದೇವಿ ಮುಂದೆ ಕುರಿ ಬಲಿ ಮಾತ್ರ ಆಗಿಲ್ಲ, ಇದರ ಹಿಂದೆ ಮುಡಾ ಪ್ರಕರಣ ಸುತ್ತಿಕೊಂಡಿದೆ. ಎಂದು ನಡೆದು ಹೋಗಿರುವ ಪ್ರಾಣಿ ಬಲಿ ಪ್ರಕರಣಕ್ಕೆ ಇಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ವಿರುದ್ಧ ಹೋರಾಟಕ್ಕೆ ಶಕ್ತಿ ತುಂಬಲು ಪ್ರಾಣಿ ಬಲಿ. ಪ್ರಸಾದ್ ಅತ್ತಾವರನ ಮೊಬೈಲ್ ನೋಡಿ ಖಾಕಿ ಶಾಕ್. ಅವತ್ತು ಮಂಗಳೂರಿನಲ್ಲಿ ನೈತಿಕ ಪೊಲೀಸ್ಗಿರಿ ಆಗಿತ್ತು. ರಾಮಸೇನೆ ಸಂಘಟನೆ ಕಾರ್ಯಕರ್ತರು ಮಂಗಳೂರಿನ ಬಿಜಯ್ನಲ್ಲಿರುವಂತಹ ಮಸಾಜ್ ಸೆಂಟರ್ಗೆ ನುಗ್ಗಿ ದಾಂಧಲೆ ನಡೆಸಿದ್ರು. ಈ ಪ್ರಕರಣದಲ್ಲಿ ರಾಮಸೇನೆ ಸಂಘಟನೆ ಸಂಸ್ಥಾಪಕ ಪ್ರಸಾದ್ ಅತ್ತಾವರ ಅರೆಸ್ಟ್ ಆಗಿದ್ದ. ಈತನ ಮೊಬೈಲ್ ವಶಪಡಿಸಿಕೊಂಡ ಪೊಲೀಸರು ವಾಟ್ಸ್ಆಪ್ ಚಾಟಿಂಗ್ ನೋಡಿ ಶಾಕ್ ಆಗಿದ್ದಾರೆ. ಸ್ನೇಹಮಯಿ ಕೃಷ್ಣ ಗಂಗರಾಜು ಫೋಟೋಗೆ ರಕ್ತಾಭಿಷೇಕ. ಎಸ್, ಅನಂತ್ ಭಟ್ ಎಂಬಾತನೊಂದಿಗೆ ನಡೆಸಿದ ಚಾಟಿಂಗ್ ನಲ್ಲಿ ಬಲಿ ಕೊಟ್ಟಿರುವ ಸಂಗತಿ ಹೊರಬಿದ್ದಿದೆ. ದೇವಸ್ಥಾನವೊಂದರಲ್ಲಿ ದೇವಿಗೆ ಕುರಿ ಬಲಿ ಕೊಡಲಾಗಿದೆ. ದೇವಿಗೆ ಮದ್ಯಾಭಿಷೇಕ ಮಾಡಿರುವ ವಿಡಿಯೋ ಸಿಕ್ಕಿದೆ. ಇನ್ನು ಮುಡಾ ಪ್ರಕರಣದ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಹಾಗೂ ಗಂಗರಾಜು ಫೋಟೋವನ್ನ ದೇವಿಯ ಬಳಿ ಇಟ್ಟು ಅದಕ್ಕೆ ರಕ್ತಾಭಿಷೇಕ ಮಾಡಲಾಗಿದೆ. ಇದು ಗಮನಕ್ಕೆ ಬಂದ ಕೂಡಲೇ ಪೊಲೀಸ್ ಅಧಿಕಾರಿಗಳು ಈ ವಿಚಾರವನ್ನ ಗೃಹ ಸಚಿವ ಹಾಗೂ ಸಿಎಂ ಸಿದ್ದರಾಮಯ್ಯ ಗಮನಕ್ಕೆ ತಂದಿದ್ದಾರೆ. ಸಿಎಂ ಅಣತಿಯಂತೆ ನಿನ್ನೆ ಮಧ್ಯರಾತ್ರಿ 1:30 ಸುಮಾರಿಗೆ ಎಫ್ಐಆರ್ ದಾಖಲಾಗಿದೆ. ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಸುಮೋಟೋ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆನಂದ್ ಭಟ್ ಈಗ ನಾವು ಹುಡುಕ್ತಾ ಇದ್ದೀವಿ, ಯಾರು ಅವರು. ಸೊ ಮೇ ಬಿ ಅವ್ರದ್ದು ಸ್ನೇಹಿತರು ಇರ್ಬೋದು ಅಥವಾ ಭಟ್ರು ಅದು ಬೀಸ್ಟ್ ಇರ್ಬೋದು. ಬಟ್ ಈಗ ಅವ್ರಿಗೆ ನಾವು ಅರೆಸ್ಟ್ ಆದ ನಂತರ ಅವ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಇದು ವಾಟ್ಸಪ್ಪಲ್ಲಿ ಇತ್ತು ಇದು ಆ್ಯಕ್ಚುಲಿ, ಮತ್ತು ಕೆಲವು ಅವರು ಡಿಲೀಟ್ ಮಾಡಿದ್ರು, ಅದು ಕೂಡ ನಮಗೆ ಸಿಕ್ಕಿದೆ. ಇದು ಎಲ್ಲ ಅವರು ಈ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜಗೋಸ್ಕರ ಮಾಡಿದರು. ಎಸ್, ಟೋಟಲ್ ಅವರು 3 ಹೆಸರುಗಳು ಇದು ಚೀಟಿ ಮೇಲೆ ಬರೆದಿದ್ದಾರೆ. ಇನ್ನು ದೂರಿನಲ್ಲಿ ಉಲ್ಲೇಖವಾಗಿರುವಂತೆ ಈ ರೀತಿ ವಾಮಾಚಾರಕ್ಕಾಗಿ ಹಣದ ವ್ಯವಹಾರ ನಡೆದಿರುವ ಬಗ್ಗೆ ಸಾಕ್ಷ್ಯ ಇದೆ. ಇನ್ನು 3 ಹೆಸರನ್ನು ಚೀಟಿಯಲ್ಲಿ ಬರೆದು ದೇವಿ ಬಳಿ ಇಡಲಾಗಿದೆ. ಹರ್ಷ, ಶ್ರೀನಿಧಿ ಮತ್ತು ಸುಮಾ ಆಚಾರ್ಯ ಎನ್ನುವವರ ಹೆಸರನ್ನ ಬರೆದು ದೇವಿ ಬಳಿ ಇಡಲಾಗಿದೆ. ಇನ್ನು ಸುಮಾ ಆಚಾರ್ಯ ಅಂದ್ರೆ ಬೇರೆ ಯಾರೂ ಅಲ್ಲ, ಪ್ರಸಾದ್ ಅತ್ತಾವರನ ಪತ್ನಿ. ಉಡುಪಿಯ ಮಹಿಳಾ ಪೊಲೀಸ್ ಠಾಣೆಯ PSI ಆಗಿರುವ ಸುಮಾ ಆಚಾರ್ಯ ಇತ್ತೀಚೆಗೆ ಪ್ರಸಾದ್ ಅತ್ತಾವರನನ್ನ ಮದುವೆಯಾಗಿದ್ರು. ಇನ್ನು ಅನಂತ್ ಭಟ್ ಯಾರು ಅನ್ನೋದು ಗೊತ್ತಾಗಿಲ್ಲ. ಅನಂತ್ ಭಟ್ಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ನನ್ನ ವಿರುದ್ಧವಾಗಿ ಪೂಜೆ ಎಂದ ಸ್ನೇಹಮಯಿ. ಇನ್ನು ತಮ್ಮ ಫೋಟೋಗೆ ರಕ್ತಾಭಿಷೇಕ ಆಗಿರೋ ಬಗ್ಗೆ ಪ್ರತಿಕ್ರಿಯಿಸಿರುವ ಸ್ನೇಹಮಯಿ ಕೃಷ್ಣ, ಅದು ನನಗೆ ಬಲ ತುಂಬಲು ಆಗಿರುವ ಪೂಜೆ ಅಲ್ಲ, ನನ್ನ ಹೋರಾಟವನ್ನ ಕುಗ್ಗಿಸಲು ಮಾಡಿರುವ ಪೂಜೆ ಅಂತ ಆರೋಪಿಸಿದ್ದಾರೆ. ನನ್ನನ್ನು ಪ್ರಕರಣದ ಹಿಂದೆ ಸರಿಯೋದಕ್ಕೆ ಒತ್ತಡ ಹಾಕಿರೋದು ಆಮಿಷ ಹೊಟ್ಟರು ನೋಡಿದ್ರೆ ಅವ್ರು ನನ್ನ ಪರವಾಗಿ ಮಾಡಿಲ್ಲ, ನನ್ನ ವಿರುದ್ಧವಾಗಿ ಅಥವಾ ನನ್ನನ್ನು ವಶಪಡಿಸ್ಕೊಳ್ಳೋ ದುರುದ್ದೇಶದ ಮಾಡಿರ್ಬೋದು ಅಂತ ಅನಿಸುತ್ತೆ. ಎದುರುಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋವಂಥದ್ದಾಗಲಿ ಅಥವಾ ಹಲವಾರು ಜನರ ಜೊತೆ ಇಟ್ಕೊಂಡು ಮಾಡೋವಂಥದ್ದಾಗಲಿ ಇದು ಯಾವುದೋ ಮಾಡ್ತಿಲ್ಲ. ಸದ್ಯ ಪೊಲೀಸರ ವಿಚಾರಣೆ ವೇಳೆ ಪ್ರಸಾದ್ ಅತ್ತಾವರ ಏನು ಹೇಳ್ತಾನೆ ಕಾದ್ ನೋಡಬೇಕು. ಇನ್ನು ಈ ಬಲಿ ಹಿಂದೆ ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಹೆಸರು ಕೂಡ ಕೇಳಿ ಬರ್ತಿದೆ. ಅದನ್ನೇ ಎದುರು ಮಸಾಜ್ ಪಾರ್ಲರ್ಗೆ ದಾಳಿ ಮಾಡಿ ಪ್ರಸಾದ್ ಅತ್ತಾವರ ತಗಲಾಕೊಂಡಿರೋದ್ರಿಂದ ಮತ್ತೊಂದು ಪ್ರಕರಣ ಬಯಲಾಗಿದೆ. ಮೈಸೂರಿನಿಂದ ರಾಮ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಬೆಂಗಳೂರು.